ನಮಸ್ಕಾರ. ಇಂದಿನ ಈ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ನಿಜಕ್ಕೂ ದೇವತಾಶಾಸ್ತ್ರದ ಬಹಳ ಆಳವಾದ ವಿಷಯದ ಬಗ್ಗೆ ಮಾತಾಡೋಣ ಅಂತಿದ್ದೀವಿ. ಹೌದು. ಅಂದ್ರೆ ನೋಡೋಕೆ ಇದು ತುಂಬಾ ಸೈದ್ಧಾಂತಿಕ ಅಂತ ಅನ್ಸ್ಬಹುದು. ಹೌದು ಹೌದು ಆದ್ರೆ ನಮ್ಮ ಮೂಲಗಳ ಪ್ರಕಾರ ಇದರ ಪರಿಣಾಮಗಳು ಬಹಳ ದೊಡ್ಡದ್ದು. ಖಂಡಿತ. ನಮ್ಮ ಮುಂದಿರುವ ಪ್ರಶ್ನೆನೇ ಹಾಗಿದೆ. ದೇವರ ಎರಡನೇ ವ್ಯಕ್ತಿತ್ವ ಅಂದ್ರೆ ಯೇಸು ಕ್ರಿಸ್ತ, ಅವರು ಅನಂತ ಕಾಲದಲ್ಲಿ ತಂದೆಯಾದ ದೇವರ ಸತ್ವವೇ ಆಗಿದ್ದಾರೋ ಅಥವಾ ಆ ಸತ್ವದ ಪ್ರತಿರೂಪವೋ? ಎಕ್ಸಾಕ್ಟ್ಲಿ. ಇದು ಕೇವಲ ಪದಗಳ ಆಟ ಅಲ್ಲ. ಈ ಪ್ರಶ್ನೆಗೆ ನಮಗೆ ಸಿಗುವ ಉತ್ತರ ಶಿಲುಬೆಯ ಅರ್ಥದಿಂದ ಹಿಡಿದು ಇಡೀ ಸೃಷ್ಟಿಯ ಉದ್ದೇಶದವರೆಗೆ ಎಲ್ಲವನ್ನೂ ನಿರ್ಧರಿಸುತ್ತೆ. ಸರಿ, ಹಾಗಾದ್ರೆ ಇದನ್ನ ಸ್ವಲ್ಪ ಸರಳವಾಗಿ ಶುರು ಮಾಡೋಣ. ಈ ಎರಡು ದೃಷ್ಟಿಕೋನಗಳು ಅಂದ್ರೆ ಸತ್ವ ಮತ್ತು ಪ್ರತಿರೂಪ, ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇದನ್ನ ಹೀಗೆ ಯೋಚಿಸಬಹುದು. ಸೂರ್ಯ ಮತ್ತು ಸೂರ್ಯನ ಬೆಳಕಿನ ತರ. ಓಕೆ. ಬೆಳಕು ಸೂರ್ಯನಿಂದ ಬೇರೆ ಅಲ್ಲ ಅಲ್ವಾ? ಅದು ಸೂರ್ಯನ ಸತ್ವದ ಒಂದು ಭಾಗವೇ. ಆದ್ರೆ ನಾವು ಸೂರ್ಯನನ್ನ ಅನುಭವಿಸೋದು ಆ ಬೆಳಕಿನ ರೂಪದಲ್ಲಿ. ಹೌದು. ನಮ್ಮ ಮೂಲಗಳು ಕೇಳೋ ಪ್ರಶ್ನೆ ಇದು. ಮಗನು ಸೂರ್ಯನಿದ್ದ ಹಾಗೆಯೋ ಅಂದ್ರೆ ತಂದೆಯ ಸತ್ವವೇ ಆಗಿದ್ದಾರೋ ಅಥವಾ ಬೆಳಕಿನ ಹಾಗೆ ಆ ಸತ್ವದ ಪ್ರತಿರೂಪವೋ? ಆಸಕ್ತಿಕರ ಹೋಲಿಕೆ. ಆದ್ರೆ ಇಲ್ಲಿರೋ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಎರಡು ದೃಷ್ಟಿಕೋನಗಳು ಕೊನೆಗೆ ಒಂದೇ ತೀರ್ಮಾನಕ್ಕೆ ಬರ್ತವೆ. ಹೌದಾ? ಅದೇನು? ಮಗನು ತಂದೆಗೆ ಸಂಪೂರ್ಣವಾಗಿ ಸಮಾನರು ಅಂತ. ಸರಿ, ಹಾಗಾದ್ರೆ ಮೊದಲ ದೃಷ್ಟಿಕೋನಕ್ಕೆ ಬರೋಣ. ಮಗನು ತಂದೆಯ ಸತ್ವವೇ ಆಗಿದ್ದಾರೆ ಅನ್ನೋದು, ಇದರ ಅರ್ಥ ಏನು? ಇದರ ಪ್ರಕಾರ ತಂದೆ ಮತ್ತು ಮಗ ಇಬ್ಬರೂ ಒಂದೇ ದೈವಿಕ ಸತ್ವ, ಬೇರೆ ಬೇರೆ ಅಲ್ಲ. ಓಕೆ. ಇಲ್ಲಿ ಪ್ರತಿರೂಪ ಅಥವಾ ಸ್ವರೂಪ ಅನ್ನೋ ಮಾತು ಯಾವಾಗ ಬರುತ್ತೆ ಅಂದ್ರೆ ದೇವರು ತಮ್ಮನ್ನು ತಾವು ಸೃಷ್ಟಿಗ ತೋರಿಸ್ಕೊಳ್ಳಲು ನಿರ್ಧರಿಸಿದಾಗ ಮಾತ್ರ. ಅಂದ್ರೆ ಸೃಷ್ಟಿ ಇಲ್ಲದಿದ್ರೆ? ಎಕ್ಸಾಕ್ಟ್ಲಿ. ಸೃಷ್ಟಿ ಅನ್ನೋದೇ ಇಲ್ಲಿದ್ರೆ ಆ ಸತ್ವವನ್ನ ಹೊರಗೆ ತೋರಿಸೋ ಒಂದು ಪ್ರತಿರೂಪದ ಅಗತ್ಯವೇ ಇರಲಿಲ್ಲ. ಓಹ್, ಸರಿ ಸರಿ. ಅಂದ್ರೆ ಪ್ರತಿರೂಪ ಅನ್ನೋದು ಸೃಷ್ಟಿಗೆ ಸಂಬಂಧಪಟ್ಟ ಒಂದು ಪಾತ್ರ. ಹೌದು. ಈಗ ಎರಡನೇ ದೃಷ್ಟಿಕೋನ. ಮಗನು ಯಾವಾಗಲೂ ತಂದೆಯ ಪ್ರತಿರೂಪವಾಗಿಯೇ ಇದ್ರು ಅಂತ ಹೇಳುತ್ತಲ್ವಾ? ಹೌದು. ಈ ದೃಷ್ಟಿಕೋನದ ಪ್ರಕಾರ ಮಗನು ಅನಂತ ಕಾಲದಿಂದಲೂ ತಂದೆಯ ಮಹಿಮೆಯ ಪ್ರಭೆ ಅಥವಾ ಅವರ ಸತ್ವದ ಪ್ರತಿಬಿಂಬ. ಪ್ರತಿಬಿಂಬ ಅಂದ ತಕ್ಷಣ ಅದು ಮೂಲಕ್ಕಿಂತ ಕಡಿಮೆ ಅನ್ನೋ ಭಾವನೆ ಬರುತ್ತೆ. ಒಳ್ಳೆ ಪಾಯಿಂಟ್. ಆದ್ರೆ ಇದು ಕನ್ನಡಿಯಲ್ಲಿ ಕಾಣೋ ಪ್ರತಿಬಿಂಬದ ಹಾಗಲ್ಲ. ಇಲ್ಲಿ ಪ್ರತಿಬಿಂಬ ಅಂದ್ರೆ ತಂದೆಯ ಸತ್ವ ಎಷ್ಟಿದೆಯೋ ಅಷ್ಟೇ ಪರಿಪೂರ್ಣವಾಗಿ ಮಗನಲ್ಲೂ ಇದೆ ಅಂತ. ಅದಕ್ಕೆ ಹೇಳಿದ್ದು ಎರಡೂ ದೃಷ್ಟಿಕೋನಗಳು ಕೊನೆಗೆ ಅವರ ಸಮಾನತೆಯನ್ನೇ ಒತ್ತಿ ಹೇಳ್ತವೆ. ಓಕೆ. ಸತ್ವವೇ ಆಗಿರ್ಲಿ, ಪ್ರತಿರೂಪವೇ ಆಗಿರ್ಲಿ, ಕೊನೆಗೆ ಮಗನು ತಂದೆಗೆ ಸಮಾನರು. ಹಾಗಾದ್ರೆ ಈ ಸಮಾನತೆ ಯಾಕೆ ಇಷ್ಟೊಂದು ಮುಖ್ಯ? ಅದರ ಮೇಲೆ ಯಾಕೆ ಇಷ್ಟೊಂದು ಒತ್ತು? ಇಲ್ಲಿನ ವಿಷಯ ನಿಜವಾಗ್ಲೂ ಆಳವಾಗುತ್ತೆ. ನಮ್ಮ ಮೂಲಗಳು ಎರಡು ಮುಖ್ಯ ಕಾರಣಗಳನ್ನ ಕೊಡ್ತವೆ. ಮೊದಲನೇದು ವಿನಯ. ವಿನಯ. ಓಕೆ. ಯೇಸು ಶಿಲುಬೆಯವರೆಗೂ ತಮ್ಮನ್ನು ತಗ್ಗಿಸಿಕೊಂಡ್ರು ಅಂತ ನಾವು ಓದ್ತೇವಲ್ವಾ? ಹೌದು, ಅದೊಂದು ದೊಡ್ಡ ವಿನಯದ ಪ್ರದರ್ಶನ. ಆದ್ರೆ ಯೋಚನೆ ಮಾಡಿ, ಒಂದು ವೇಳೆ ಮಗನು ತಂದೆಗೆ ಸಮಾನರಲ್ಲದಿದ್ರೆ, ಅಂದ್ರೆ ಮೊದಲೇ ಒಂದು ಕೆಳ ಹಂತದಲ್ಲಿದ್ದಿದ್ರೆ, ಆಗ ಅವರು ಅಧೀನರಾಗೋದು ವಿನಯ ಆಗಲ್ಲ, ಅದು ಅವರ ಡ್ಯೂಟಿ ಅಂದ್ರೆ ಕರ್ತವ್ಯ ಆಗುತ್ತೆ. ಸ್ಪಷ್ಟವಾಯಿತು. ಸ್ವಇಚ್ಛೆಯಿಂದ ಬಿಟ್ಟುಕೊಡೋದಕ್ಕೂ ಕರ್ತವ್ಯವಾಗಿ ಪಾಲಿಸೋದಕ್ಕೂ ದೊಡ್ಡ ವ್ಯತ್ಯಾಸವಿದೆ. ಸರಿ, ಎರಡನೇ ಕಾರಣ ಇನ್ನೂ ಮುಖ್ಯವಾದದು, ಶಿಲುಬೆಯ ಮಹತ್ವ. ಒಂದು ವೇಳೆ ಯೇಸು ದೇವರ ಸೃಷ್ಟಿಗಳಲ್ಲಿ ಒಬ್ಬ ಶ್ರೇಷ್ಠ ಜೀವಿ ಮಾತ್ರ ಆಗಿದ್ರೆ, ಆಗ ಶಿಲುಬೆಯ ಮರಣ ಅಂದ್ರೇನು? ದೇವರು ಒಬ್ಬ ಸೃಷ್ಟಿಯನ್ನ ಇನ್ನೊಬ್ಬ ಸೃಷ್ಟಿಗಾಗಿ ಬಲಿಕೊಟ್ಟ ಹಾಗೆ. ಹೌದು. ಅದು ಪ್ರೀತಿಯಲ್ಲ, ಅದೊಂದು ರೀತಿ ಹಿಂಸೆ ಆಗುತ್ತೆ. ನಿಜ. ಅದು ದೇವರ ನ್ಯಾಯದ ಬಗ್ಗೆನೇ ಪ್ರಶ್ನೆಗಳನ್ನು ಎತ್ತುತ್ತೆ. ಆದ್ರೆ ಯೇಸು ತಂದೆಗೆ ಸಮಾನರಾಗಿದ್ರೆ ಶಿಲುಬೆಯ ಇಡೀ ಅರ್ಥವೇ ಬದಲಾಗುತ್ತೆ. ಆಗ ದೇವ್ರು ತಮ್ಮ ಸೃಷ್ಟಿಗಾಗಿ ಬೇರೆ ಯಾರನ್ನೋ ಅಲ್ಲ, ತಮ್ಮನ್ನೇ ತ್ಯಾಗ ಮಾಡಿದ್ರು ಅಂತ. ಅದೇ, ಇದು ದೇವರ ಪ್ರೀತಿಯ ಅಂತಿಮ ಪ್ರಮಾಣ. ನಮ್ಮ ಮೂಲಗಳು ಹೇಳೋ ಹಾಗೆ ಒಂದು ವಸ್ತುವಿನ ಮೌಲ್ಯವನ್ನು ಅದಕ್ಕಾಗಿ ತೆರಬೇಕಾದ ಬೆಲೆಯಿಂದ ಅಳೆಯಬಹುದು. ದೇವರು ನಮ್ಮೆಲ್ಲರಿಗಾಗಿ ತಮ್ಮ ಸರ್ವಸ್ವವನ್ನೇ ಅಂದ್ರೆ ತಮ್ಮನ್ನೇ ಬೆಲೆಯಾಗಿ ಕೊಟ್ರು. ಹೌದು. ವಾವ್! ಹಾಗಾದ್ರೆ ಶಿಲುಬೆಯ ಇಡೀ ಘಟನೆಯ ಮೌಲ್ಯ ಮತ್ತು ಅರ್ಥ ಯೇಸು ಯಾರು ಅನ್ನೋದ್ರ ಮೇಲೇನೇ ನಿಂತಿದೆ. ಖಂಡಿತವಾಗಿ. ಈ ಗುರ್ತಿನ ವಿಷಯದಲ್ಲೇ ನಮ್ಮ ಮೂಲಗಳು ಏಕೈಕ ಪುತ್ರ ಮತ್ತು ಚೊಚ್ಚಲ ಮಗ ಅನ್ನೋ ಎರಡು ಪದಗಳ ಬಗ್ಗೆ ಹೆಚ್ಚು ಮಾತಾಡ್ತವೆ. ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ಇವೆರಡೂ ಹೆಚ್ಚು ಕಡಿಮೆ ಒಂದೇ ಅರ್ಥದ ಪದಗಳು ಅಂತ ಅನ್ಕೊಂಡಿದ್ದೆ. ತುಂಬಾ ಜನ ಹಾಗೆ ಅನ್ಕೋತಾರೆ. ಆಕ್ಚುಲಿ ಈ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದೇ ಇವತ್ತಿನ ಚರ್ಚೆಯ ಹೃದಯ ಭಾಗ. ಹೌದಾ? ಅದೇನು? ಏಕೈಕ ಪುತ್ರ ಅಥವಾ ಓನ್ಲಿ ಬಿಗಾಟನ್ ಸನ್ ಅನ್ನೋದು ಯೇಸುವಿನ ಅನನ್ಯ ದೈವಿಕ ಸ್ವರೂಪವನ್ನ ಸೂಚಿಸೋ ಪದ.
ಅಂದ್ರೆ ಸೃಷ್ಟಿಕರ್ತನು ಸೃಷ್ಟಿಯಾಗಿ ಬಂದಾಗ ಮಾತ್ರ ಈ ಪದವನ್ನ ಬಳಸೋಕ್ ಸಾಧ್ಯ. ಇದು ಅವರ ಮೂಲ ಅಸ್ತಿತ್ವಕ್ಕೆ ಸಂಬಂಧಿಸಿದ್ದು. ಓಕೆ, ಬೇರೆ ಯಾರೂ ಏಕೈಕ ಪುತ್ರ ಆಗೋಕ್ ಸಾಧ್ಯವಿಲ್ಲ. ಸಾಧ್ಯವೇ ಇಲ್ಲ. ದೇವದೂತನಾಗ್ಲಿ ಮನುಷ್ಯನಾಗ್ಲಿ ಯಾರೂ ಆಗಲ್ಲ. ಇದು ಹಂಚಿಕೊಳ್ಳಲಾಗದ ಒಂದು ಸ್ಥಿತಿ. ಹಾಗಾದ್ರೆ ಚೊಚ್ಚಲ ಮಗ ಅಥವಾ ಫಸ್ಟ್ ಬಾರ್ನ್ ಸನ್ ಅಂದ್ರೇನು? ಅದು ಕೂಡ ಅವರ ಮೂಲ ಸ್ವರೂಪವನ್ನೇ ಹೇಳಲ್ವಾ? ಇಲ್ಲ ಇಲ್ಲ, ಇಲ್ಲೇ ಇರೋ ಸೂಕ್ಷ್ಮ ವ್ಯತ್ಯಾಸ. ಚೊಚ್ಚಲ ಮಗ ಅನ್ನೋದು ಅವರ ಮೂಲ ಸ್ವರೂಪಕ್ಕೆ ಸಂಬಂಧಿಸಿದ್ದಲ್ಲ, ಬದಲಾಗಿ ಅವರು ಪಾಪ ಮತ್ತು ಮರಣವನ್ನು ಜಯಿಸಿದ್ದಕ್ಕಾಗಿ ಗಳಿಸಿಕೊಂಡ ಒಂದು ಬಿರುದು. ಓ, ಗಳಿಸಿಕೊಂಡ ಬಿರುದು. ಹೌದು, ಯೇಸು ತಮ್ಮ ಪುನರುತ್ಥಾನದ ಮೂಲಕ ಮರಣದಿಂದ ಮೇಲೆದ್ದ ಮೊದಲಿಗರಾದರು. ಅದರಿಂದ ಅವರು ಚೊಚ್ಚಲ ಮಗ ಅಂತ ದೃಢೀಕರಿಸಲ್ಪಟ್ಟರು. ಚೊಚ್ಚಲ ಅಂದ್ರೆ ಮೊದಲಿಗ, ಮತ್ತು ಆತನನ್ನು ಹಿಂಬಾಲಿಸುವವರು ಇರ್ತಾರೆ ಅಂತ. ಎಕ್ಸಾಕ್ಟ್ಲಿ. ಅದಕ್ಕೆ ಈ ಸ್ಥಾನವನ್ನ ವಿಶ್ವಾಸಿಗಳು ದತ್ತುಪುತ್ರರಾಗಿ ಹಂಚಿಕೊಳ್ಬಹುದು. ವಾವ್, ಇದು ಇಡೀ ಕಥೆಯನ್ನೇ ಬದಲಾಯಿಸುತ್ತದಲ್ಲ? ಹೌದು. ಅಂದ್ರೆ ಏಕೈಕ ಪುತ್ರ ಅನ್ನೋದು ಅವರು ಯಾರು ಅಂತ ಹೇಳಿದ್ರೆ, ಚೊಚ್ಚಲ ಮಗ ಅನ್ನೋದು ಅವರು ಏನು ಸಾಧಿಸಿದರು ಅಂತ ಹೇಳುತ್ತೆ. ನಿಖರವಾಗಿ, ಹೂ ಹಿ ಇಸ್ ವರ್ಸಸ್ ವಾಟ್ ಹಿ ಡಿಡ್. ಹಾಗಾದ್ರೆ ಪುನರುತ್ಥಾನವು ಅವರು ದೇವರ ಮಗ ಅಂತ ಸಾಬೀತುಪಡಿಸಿಲ್ವೇ? ನಾನು ಹಾಗೆ ಅನ್ಕೊಂಡಿದ್ದೆ. ಆಕ್ಚುಲಿ ಅದು ನೇರವಾಗಿ ಅವರು ಸೃಷ್ಟಿಕರ್ತರು ಅಂತ ಸಾಬೀತುಪಡಿಸಲ್ಲ. ಬದಲಾಗಿ ಅದು 2 ವಿಷಯಗಳನ್ನ ಸಾಬೀತುಪಡಿಸುತ್ತೆ. ಒಂದು, ಅವರು ಇಸ್ರೇಲ್ ಜನರಿಗೆ ವಾಗ್ದಾನ ಮಾಡಲಾಗಿದ್ದ ರಾಜ ಅಂದ್ರೆ ಮೆಸ್ಸಿಯಾ ಅಂತ ಸರಿ ಅಂತ ಸಾಬೀತುಪಡಿಸ್ತೆ. ಓಕೆ. ಮೊದಲ ಮಾದರಿ. ನಮ್ಮ ಮೂಲಗಳು ಉಲ್ಲೇಖಿಸೋ ನಾನು ನಿನ್ನನ್ನು ಇಂದು ಪಡೆದಿದ್ದೇನೆ ಅನ್ನೋ ವಾಕ್ಯ. ಹೌದು. ಅದು ಅವರ ಅನಂತಕಾಲದ ಅಸ್ತಿತ್ವದ ಬಗ್ಗೆ ಹೇಳ್ತಿಲ್ಲ. ಬದಲಾಗಿ ಅವರ ಪುನರುತ್ಥಾನದ ದಿನ ಅವರಿಗೆ ಈ ಚೊಚ್ಚಲ ಮಗನ ಅಧಿಕೃತ ಸ್ಥಾನ ಸಿಕ್ಕಿದ್ರ ಬಗ್ಗೆ ಹೇಳ್ತಿದೆ. ಅದೊಂದು ರೀತಿ ಪಟ್ಟಾಭಿಷೇಕದ ಘೋಷಣೆ. ಓಕೆ, ಹಾಗಾದ್ರೆ ಅವರು ಒಂದು ಮಾದರಿ, ಒಂದು ಪ್ರೋಟೋಟೈಪ್. ಸರಿ, ಇದರ ಅಂತಿಮ ಗುರಿ ಏನು? ದೇವ್ರು ಮನುಷ್ಯನಾಗಿ ಬಂದು ಮರಣವನ್ನು ಜಯಿಸಿ ಚೊಚ್ಚಲ ಮಗನಾಗಿ ಒಂದು ಮಾದರಿಯನ್ನು ಸ್ಥಾಪಿಸಿದ್ದರ ಹಿಂದಿನ ದೊಡ್ಡ ಯೋಜನೆ ಏನು? ಹೌದು, ಯಾಕೆ ಅನ್ನೋ ಪ್ರಶ್ನೆ ಬಹಳ ಮುಖ್ಯ. ನಮ್ಮ ಮೂಲಗಳು ಒಂದು ಹಂತದ ಪ್ರಕ್ರಿಯೆಯನ್ನು ವಿವರಿಸ್ತವೆ. ಮೊದಲ ಹಂತ, ನೀವು ಹೇಳಿದ ಹಾಗೆ ಮಾದರಿ. ದೇವರು ಸೃಷ್ಟಿಯಾಗಿ ಬಂದು ಸೃಷ್ಟಿಗಳು ದೇವರ ಸ್ವರೂಪವನ್ನ ಹೇಗೆ ಹೊಂದಬಹುದು ಅನ್ನೋದಕ್ಕೆ ಜೀವಂತ ಉದಾಹರಣೆ ಆಗ್ತಾರೆ. ಪ್ರೀತಿಸಿ ಅಂತ ಬರೀ ಆಜ್ಞೆ ಮಾಡಲ್ಲ, ತಾವೇ ಪ್ರೀತಿಸಿ, ಕ್ಷಮಿಸಿ, ತ್ಯಾಗ ಮಾಡಿ ತೋರಿಸ್ತಾರೆ. ಇದು ಕೇವಲ ಆಜ್ಞೆ ಪಾಲನೆ ಸಂಬಂಧಕ್ಕಿಂತ ಮಿಗಿಲಾದುದು. ಇದು ಅನುಕರಣೆ ಮತ್ತು ಪರಿವರ್ತನೆಯ ಪ್ರಕ್ರಿಯೆ ತರ ಕಾಣ್ತಿದೆ. ನಿಖರವಾಗಿ ಅದೇ 2ನೇ ಹಂತ, ಪರಿವರ್ತನೆ. ಸೃಷ್ಟಿಗಳು ಅಂದ್ರೆ ಮನುಷ್ಯರು ಈ ಚೊಚ್ಚಲ ಮಗನನ್ನ ನೋಡಿ ಅನುಕರಿಸುತ್ತಾರೆ. ದೇವರ ವಾಕ್ಯವನ್ನ ಸ್ವೀಕರಿಸಿದಾಗ ನಮ್ಮ ಮೂಲಗಳ ಪ್ರಕಾರ ಅವರು ಮರುಹುಟ್ಟು ಪಡಿತಾರೆ. ಸರಿ, ಆಮೇಲೆ ಯೇಸುವಿನ ಮಾದರಿಯನ್ನ ಅನುಸರಿಸಿ ದೇವರ ಸ್ವರೂಪದಲ್ಲಿ ಬೆಳೆಯೋಕೆ ಶುರು ಮಾಡ್ತಾರೆ. ಮತ್ತು 3ನೇ ಹಂತ, ದೃಢೀಕರಣ ಇರ್ಬೇಕಲ್ವಾ? ಖಂಡಿತ. 3ನೇ ಹಂತವೇ ದೃಢೀಕರಣ. ಪವಿತ್ರಾತ್ಮನ ಸಹಾಯದಿಂದ ವಿಶ್ವಾಸಿಗಳು ಮೊದಲು ತಮ್ಮ ಜೀವನದಲ್ಲಿ ಪಾಪವನ್ನ ಜಯಿಸ್ತಾರೆ. ಆಮೇಲೆ ಅಂತಿಮವಾಗಿ ಮರಣವನ್ನ. ಹೌದು. ಪುನರುತ್ಥಾನದ ಮೂಲಕ ಅವರು ಕೂಡ ದೇವರ ದತ್ತುಪುತ್ರರು ಅಂತ ದೃಢೀಕರಿಸಲ್ಪಡ್ತಾರೆ. ಇದು ನಿಜಕ್ಕೂ ದೊಡ್ಡ ಪರಿಕಲ್ಪನೆ. ಹಾಗಾದ್ರೆ ಇದರ ಅಂತಿಮ ಗುರಿ ಏನು? ನಿರ್ದಿಷ್ಟ ಸಂಖ್ಯೆಯ ಮನುಷ್ಯರು ದೇವರ ಮಕ್ಕಳಾಗಿ ದೃಢೀಕರಿಸಲ್ಪಟ್ಟ ನಂತರ ಏನಾಗುತ್ತೆ? ಇಲ್ಲಿ ಒಂದು ಬಹಳ ಆಳವಾದ ಬ್ರಹ್ಮಾಂಡದ ಮಟ್ಟದ ವಿಷಯವಿದೆ. ಈ ಎಲ್ಲದರ ಅಂತಿಮ ಗುರಿ ಇಡೀ ಸೃಷ್ಟಿಯ, ದೇವದೂತರೂ ಸೇರಿದಂತೆ. ಒಂದು ನಿಮಿಷ, ದೇವದೂತರು ಸೇರಿದಂತೆ? ಹೌದು. ಮನುಷ್ಯರ ಪಾಪ ಪುನರುತ್ಥಾನಕ್ಕೂ ಸ್ವರ್ಗದಲ್ಲಿರುವ ದೇವದೂತರ ಸ್ವತಂತ್ರ ಇಚ್ಛೆಗೂ ಏನು ಸಂಬಂಧ? ಇದು ಹೇಗೆ ಕೆಲಸ ಮಾಡುತ್ತೆ? ಇದನ್ನ ಹೀಗೆ ಯೋಚಿಸ್ಬೋದು. ಒಂದು ರೀತಿ ಬ್ರಹ್ಮಾಂಡದ ನ್ಯಾಯಾಲಯದಲ್ಲಿ ನಡೆಯೋ ವಿಚಾರಣೆ ತರಹ. ಓ, ಇಂಟ್ರೆಸ್ಟಿಂಗ್. ಲೂಸಿಫರ್ ದೇವರ ವಿರುದ್ಧ ದಂಗೆ ಎದ್ದಾಗ ಅವನು ದೇವರ ಆಜ್ಞೆಗಳು ಅನ್ಯಾಯ, ಪ್ರೀತಿರಹಿತ, ಪಾಲಿಸಲು ಅಸಾಧ್ಯ ಅಂತ ಆರೋಪ ಮಾಡ್ದ. ಈ ಆರೋಪಕ್ಕೆ ಇಡೀ ಸೃಷ್ಟಿ ಅಂದ್ರೆ ಉಳಿದ ದೇವದೂತರು ಕೂಡ ಸಾಕ್ಷಿಯಾಗಿದ್ರು. ದೇವರು ಆ ಕ್ಷಣದಲ್ಲೇ ಅವನನ್ನ ನಾಶ ಮಾಡಬಹುದಿತ್ತು, ಆದ್ರೆ ಅದು ಪ್ರೀತಿಯ ಬದಲು ಭಯವನ್ನ ಹುಟ್ಟಿಸ್ತಿತ್ತು. ಸರಿ. ಹಾಗಾಗಿ ದೇವರು ಅದನ್ನ ಸಾಬೀತುಪಡಿಸಲು ನಿರ್ಧರಿಸಿದ್ರು. ಹೌದು. ತಮ್ಮ ಆಜ್ಞೆಗಳು ನ್ಯಾಯಯುತ, ಪ್ರೀತಿಪೂರ್ಣ ಮತ್ತು ದುರ್ಬಲರಾದ ಮನುಷ್ಯರಿಂದಲೂ ಪಾಲಿಸಲು ಸಾಧ್ಯ ಅಂತ ಸಾಬೀತುಪಡಿಸಲು ನಿರ್ಧರಿಸಿದ್ರು. ಅಂದ್ರೆ ಮನುಷ್ಯರ ಜೀವನವೇ ಆ ಬ್ರಹ್ಮಾಂಡದ ನ್ಯಾಯಾಲಯದಲ್ಲಿ ದೇವರ ಪರವಾದ ಸಾಕ್ಷಿಯಾಗುತ್ತಾ? ಹೌದು, ಅದೊಂದು ಉತ್ತಮ ಹೋಲಿಕೆ. ನಮ್ಮ ಮೂಲಗಳ ಪ್ರಕಾರ ನಿರ್ದಿಷ್ಟ ಸಂಖ್ಯೆಯ ಹುತಾತ್ಮರು ಅಂದ್ರೆ ದೇವರ ಮೇಲಿನ ಪ್ರೀತಿಗಾಗಿ ತಮ್ಮ ಜೀವನನ್ನೇ ಕೊಡುವ ವಿಶ್ವಾಸಿಗಳು
ಪಾಪ ಮತ್ತು ಮರಣವನ್ನು ಜಯಿಸಿದಾಗ ಹ್ಮ್ ದೇವರ ಆಜ್ಞೆಗಳು ಸತ್ಯ ಮತ್ತು ನ್ಯಾಯಯುತವೆಂದು ಇಡೀ ಸೃಷ್ಟಿಯ ಮುಂದೆ ಸಾಬೀತಾಗುತ್ತದೆ. ಎಕ್ಸಾಕ್ಟ್ಲಿ. ಇದು ದೇವರ ಬಗ್ಗೆ ಇರುವ ಎಲ್ಲಾ ಅನುಮಾನಗಳನ್ನ, ವಿಶೇಷವಾಗಿ ದೇವದೂತರ ಮನಸ್ಸಿನಲ್ಲಿರುವ ಅನುಮಾನಗಳನ್ನ ಶಾಶ್ವತವಾಗಿ ನಿವಾರಿಸುತ್ತೆ. ಆಗ ಸೃಷ್ಟಿಯಿಂದ ಪಾಪದ ಸಾಧ್ಯತೆಯೇ ಅಳಿಸಿ ಹೋಗುತ್ತೆ. ಹೌದು, ಎಲ್ಲರ ಸ್ವತಂತ್ರ ಇಚ್ಛೆಯೂ ದೇವರ ಪ್ರೀತಿಯೊಂದಿಗೆ ಸಂಪೂರ್ಣವಾಗಿ ಒಂದಾಗುತ್ತೆ. ಅದೇ ಪರಿಪೂರ್ಣತೆ. ವಾವ್! ಹಾಗಾದ್ರೆ ದೇವರ ಸ್ವರೂಪವನ್ನು ಹೊಂದುವುದು ಅಂದ್ರೆ ಕೇವಲ ಒಳ್ಳೆಯವರಾಗುವುದಲ್ಲ, ಬದಲಾಗಿ ಪರಿಪೂರ್ಣಗೊಂಡ ದೋಷರಹಿತವಾದ ಸ್ವತಂತ್ರ ಇಚ್ಛೆಯನ್ನು ಹೊಂದುವುದು. ಹೌದು. ಒಟ್ಟಿನಲ್ಲಿ ನಾವೊಂದು ಸರಳವಾದ ಪ್ರಶ್ನೆಯಿಂದ ಶುರು ಮಾಡಿದ್ವು, ಸತ್ವವೋ ಅಥವಾ ಪ್ರತಿರೂಪವೋ. ಆದ್ರೆ ಆ ಚರ್ಚೆ ನಮ್ಮನ್ನ ಎಲ್ಲಿಗೆಲ್ಲ ಕರ್ಕೊಂಡು ಹೋಯಿತು. ಏಕೈಕ ಪುತ್ರ ಮತ್ತು ಚೊಚ್ಚಲ ಮಗ ನಡುವಿನ ವ್ಯತ್ಯಾಸ, ಒಂದು ಅವರ ಮೂಲ ಸ್ವರೂಪ, ಇನ್ನೊಂದು ಗಳಿಸಿದ ಸ್ಥಾನ. ಇದು ನನಗೆ ಹೊಸ ಒಳನೋಟ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇದೆಲ್ಲದರ ಅಂತಿಮ ಗುರಿ ಇಡೀ ಸೃಷ್ಟಿಯ ಸ್ವತಂತ್ರ ಇಚ್ಛೆಯನ್ನು ಪರಿಪೂರ್ಣಗೊಳಿಸುವುದು ಅನ್ನೋದು ನಿಜಕ್ಕೂ ಚಿಂತನೆಗೆ ಹಚ್ಚುವ ವಿಷಯ. ಹೌದು. ಮತ್ತು ಇದು ನಮ್ಮನ್ನ ಒಂದು ಕೊನೆಯ ಆದ್ರೆ ಬಹಳ ಮುಖ್ಯವಾದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಓಕೆ? ನಮ್ಮ ಮೂಲೆಗಳು ಒಂದು ವಿಚಾರವನ್ನ ಸ್ಪಷ್ಟಪಡಿಸುತ್ತವೆ. ಯೇಸು ಪಾಪವನ್ನು ಜಯಿಸಿದ್ದು ತಮ್ಮ ದೈವಿಕ ಶಕ್ತಿಯಿಂದಲ್ಲ, ಪವಿತ್ರಾತ್ಮನ ಮೂಲಕ ಅಂತ. ಎಕ್ಸಾಕ್ಟ್ಲಿ. ಮನುಷ್ಯರು ಹೇಗೆ ಜಯಿಸಬೇಕೋ ಅದೇ ರೀತಿಯಲ್ಲಿ ಅವರು ಜಯಿಸಿದರು. ಸರಿ. ಹಾಗಾದ್ರೆ ಪಾಪರಹಿತ ಜೀವನವನ್ನು ಸಾಧಿಸಲು ಅವರು ತಮ್ಮ ದೈವಿಕತೆಯನ್ನು ಒಂದು ಉಪಕರಣವಾಗಿ ಬಳಸಲೇ ಇಲ್ಲ ಅಂದ್ರೆ, ದೈವಿಕತೆ ಮತ್ತು ಸೃಷ್ಟಿಯ ನಡುವಿನ ವಿಭಜನೆಯ ಸ್ವರೂಪದ ಬಗ್ಗೆ ಇದು ನಮ್ಗೆ ಏನು ಹೇಳುತ್ತೆ? ಮತ್ತು ದೇವರ ಆತ್ಮದೊಂದಿಗೆ ಸಂಪೂರ್ಣವಾಗಿ ಹೊಂದಿಕೊಂಡಾಗ ಒಂದು ಸೃಷ್ಟಿಯೊಳಗೆ ಇರುವ ನಿಜವಾದ ಸಾಮರ್ಥ್ಯವಾದರೂ ಏನು? ಅದರ ಬಗ್ಗೆ ಆಲೋಚಿಸ್ತಾ ಇಂದಿನ ಚರ್ಚೆಯನ್ನು ಮುಗಿಸೋಣ.